ಅಕ್ಕಿ ತಿಂದವ ಹಕ್ಕಿ ಅಂತೆ, ಜೋಳ ತಿಂದವ ತೋಳದಂತೆ ಅಂತ ನಮ್ಮ ಹಿರಿಯರು ಗಾದೆ ಮಾತು ಮಾಡ್ಯಾರ. ಅದೇನು ಸುಳ್ಳಲ್ಲ. ಈಗ ಅದ ಹೆಲ್ದಿ ವರ್ಷನ್ ಒಳಗೆ ನಾನು ಜೋಳದ ದೋಸೆ ಮಾಡ್ಕೊಳಕತ್ತೀನಿ, ಕ್ರಿಸ್ಪಿ ದೋಸೆ. ಅದ್ರ ಮೇಲೆ ಕೆಂಪು ಚಟ್ನಿ ಹಚ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಮೊದಲ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ. ಅದಕ್ಕೆ ಬಿಸಿನೀರು ಹಾಕೋಬೇಕು. ಬಿಸಿನೀರು ಹಾಕಿದ್ರೆ ಜಲ್ದಿ ನೆನಿತಾವು. ಅದನ್ನೆಲ್ಲ ಚಂದಾಗ ಮುಳುಗಿಸ್ಬಿಟ್ಟು ಒಂದು ಅರ್ಧ ತಾಸು ನೆನೆಯಾಗಿ ಬಿಡಬೇಕು. ಒಂದು ಮಿಕ್ಸರ್ ಜಾರ್ಗೆ ನೆನೆದಿದ್ದು ಮೆಣಸಿನ್ಕಾಯಿ ಹಾಕೋಬೇಕು. ನೀವು ಬೇಕಾದ್ರೆ ಖಾರಕ್ಕೆ 1-2 ಗುಂಟೂರು ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು. ಈಗ ಮಿಕ್ಸರ್ ಜಾರ್ಗೆ ಮೆಣಸಿನ್ಕಾಯಿ ಹಾಕಿ ಅದಕ್ಕೆ 1 ಸ್ಪೂನು ಪುಟಾಣಿ ಹಾಕೋಬೇಕು, ಅರ್ಧ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತೈತಿ. ನೀವು ಜಾಸ್ತಿನೇ ಹಾಕೋರಿ ಬೆಳ್ಳುಳ್ಳಿ. ಈಗ ನೋಡ್ರಿ ಇದನ್ನು ನೈಸಾಗಿ ರುಬ್ಕೊಂಬರ್ಬೇಕು. ಚಟ್ನಿ ರೆಡಿ ಆಯಿತು. ಈಗ ದೋಸೆ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಜೋಳದ ಹಿಟ್ಟು, ಅರ್ಧ ಕಪ್ಪು ಗೋಧಿ ಹಿಟ್ಟು, 1/4 ಬಾಂಬೆ ರವೆ ಹಾಕೋಬೇಕು. ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನಾನು 1 ಕಪ್ ನೀರು 1/4 ಕಪ್ ಮೊಸರು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡಿದ್ದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಮೊಸರು ಜಾಸ್ತಿ ಹಾಕೋಬಾರ್ದು. ಜಾಸ್ತಿ ಹಾಕೊಂಡ್ರೆ ಕ್ರಿಸ್ಪಿ ಆಗಂಗಿಲ್ಲ ದೋಸೆ. ಈಗ ನೋಡ್ರಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೀನಿ. ನಾನು ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ ಎಷ್ಟು ನೀರು ಹಿಡೀತು ಅಂತ. ಥರ ನೋಡ್ರಿ ಕಲಿಸ್ಕೋಬೇಕು. ಟೋಟಲ್ ಇದಕ್ಕೆ 2.5 ಕಪ್ ನೀರು ಹತ್ತೈತಿ. ಈಗ ನೋಡ್ರಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನು 20 ನಿಮಿಷ ನೆನೆಯಾಗಿ ಬಿಡಬೇಕು. ನೆನೆಯಾಗಿ ಬಿಟ್ರೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ನೋಡ್ರಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಐತಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕಬೇಕು. ಸೋಡಾ ಪುಡಿ ಹಾಕಿ ಚಂದಾಗ ಮಿಕ್ಸ್ ಮಾಡಿ ಇದನ್ನು ಜಾಸ್ತಿ ಹೊತ್ತು ಬಿಡಬಾರ್ದು. ಸೋಡಾ ಪುಡಿ ಹಾಕಿಂದ ತಕ್ಷಣ ದೋಸೆ ಮಾಡ್ಕೋಬೇಕು. ಇವಾಗ ಕಾದಿರೋ ತವಕ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಒರೆಸ್ಬೇಕು. ಯಾಕಂದ್ರೆ ಭಾಳ ಕಾದಿರ್ತೈತಿ, ತಣ್ಣಗೆ ಮಾಡ್ಕೋಬೇಕು. ದೋಸೆ ಹಾಕಿ ಹರಡ್ಕೋಬೇಕು. ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಹಾಕ್ಕೊಂಡು ಮಾಡ್ಕೋಬೇಕು. ನಾನು ಕ್ರಿಸ್ಪಿ ದೋಸೆ ಮಾಡ್ಕೊಳಕತ್ತೀನಿ. ನೀವು ಬೇಕಿದ್ರೆ ಸಾಫ್ಟ್ ಬೇಕಿತ್ತಂದ್ರೆ ಸ್ವಲ್ಪ ಟಿಕ್ ಲೇಯರ್ ಮಾಡಿ ದಪ್ಪನೂ ಮಾಡ್ಕೋಬೋದು. ಭಾಳ ಟೇಸ್ಟ್ ಆಗ್ತಾವೆ ದಪ್ಪನೂ ಮಾಡಿದ್ರೆ. ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಇದು ನಡುವ ಬ್ರೇಕ್ ಅಂತತಿ, ಏನು ತೊಂದರೆ ಇಲ್ಲ. ಆರಾಮಾಗಿ ನೀಟಾಗಿ ಬರುತ್ತೆ ದೋಸೆ. ನಾನ್ ಸ್ಟಿಕ್ ತವಾದೊಳಗೆ ಮಾಡಿದ್ರಿಂದ ನೋಡಿ ಸೈಡಿಗೆ ಹೆಂಗೆ ಬಿಟ್ಕೊಂಡೈತಿ. ಈಗ ಕೆಂಪು ಚಟ್ನಿ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ರೆ ದೋಸೆ ರೆಡಿ ಆಯ್ತು ನೋಡ್ರಿ. ಕೆಳಗಡೆನೂ ಎಷ್ಟು ಕೆಂಪಾಗ ಗೋಲ್ಡನ್ ಬ್ರೌನ್ ಬಂದೈತಿ. ನಿಮಗೆ ಬೇಕಿದ್ರೆ ಇನ್ನೊಂದು ದೋಸೆನೂ ಹಾಕಿ ತೋರಿಸ್ತೀನಿ ನಾನು. ನೀವು ನಾನ್ ಸ್ಟಿಕ್ ತವಾದೊಳಗೆ ಮಾಡ್ಕೊಂಡ್ರೆ ನಿಮಗೆ ಬೆಟರ್ ರಿಸಲ್ಟ್ ಬರ್ತೈತಿ. ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದ ಸೇಮ್ ಕೆಂಪು ಚಟ್ನಿ ಹಚ್ಚಿ ನಾನು 2ನೇ ದೋಸೆನೂ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ. ನಿಮ್ಗೆ ಮಸಾಲ ದೋಸೆ ತಿನ್ಬೇಕನ್ಸಿತ್ತು, ಆದ್ರೆ ಅಕ್ಕಿ ನೆನೆಸೋದು ರುಬ್ಬಾಕ ಟೈಮ್ ಇಲ್ಲ ಅಂತಂದ್ರೆ ಈ ಥರ ನೀವು ಜೋಳದ ದೋಸೆ ಮಾಡ್ಕೊಂಡು ತಿನ್ಬೋದು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.